ವಯಸ್ಸು ದೇಹಕ್ಕೆ ಸಾಧನೆಗಲ್ಲ ಎಂದು ಸಾಬೀತುಪಡಿಸಿದ ದೊರೆಸ್ವಾಮಿ. ಅವರ ವಯಸ್ಸು 75, ಆದರೆ ಅವರ ಉತ್ಸಾಹ 25 ವರ್ಷದ ವಯಸ್ಸಿನವರು ನಾಚುವಂಥದ್ದು. ಸಾಧನೆಯ ಶಿಖರವನ್ನೇರಿದ 75ರ ಹರೆಯ ಹಲವರಿಗೆ ಮಾದರಿಯಾಗಿದ್ದಾರೆ. ಕೋಲಾರ ತಾಲೂಕಿನ ಹೊನ್ನೇನಹಳ್ಳಿ ಗ್ರಾಮದ ಜಿ. ದೊರೆಸ್ವಾಮಿ ಆಚಾರಿಗೆ ಸದ್ಯ 75 ವರ್ಷ. ಬಾಲ್ಯದಲ್ಲಿಯೇ ಕುಸ್ತಿ, ಕಬಡ್ಡಿ ಕ್ರೀಡೆಗಳಲ್ಲಿ ಹೆಚ್ಚು ಆಸಕ್ತಿ ಹೊಂದವರು. ಕೃಷಿಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ದೊರೆಸ್ವಾಮಿ ಸ್ವಾಭಿಮಾನಿ ಜೀವನ ಸಾಗಿಸಿಕೊಂಡು ಬರುತ್ತಿದ್ದಾರೆ. ಪ್ರಸ್ತುತ ಲಾಂಗ್ ಜಂಪ್, ತ್ರಿಬಲ್ ಜಂಪ್ ಹಾಗೂ ಓಟದ ಅಥ್ಲೆಟಿಕ್ ಕ್ರೀಡಾಕೂಟಗಳಲ್ಲಿ ಹೆಚ್ಚು ಆಸಕ್ತಿ ಹೊಂದಿರುವ ದೊರೆಸ್ವಾಮಿ ಅವರು ರಾಜ್ಯ, ರಾಷ್ಟ್ರ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡೆಗಳಲ್ಲಿ ಭಾಗಿಯಾಗಿ ಸರಿಸುಮಾರು 100ಕ್ಕೂ ಹೆಚ್ಚು ಪ್ರಶಸ್ತಿಗಳನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ಮಲೇಷಿಯಾ, ಥೈಲ್ಯಾಂಡ್, ಶ್ರೀಲಂಕಾ ಸೇರಿದಂತೆ ಹಲವು ದೇಶಗಳಲ್ಲಿ ಭಾಗಿಯಾಗಿ ಹೊರ ರಾಜ್ಯಗಳಲ್ಲಿ ನಿರಂತರವಾಗಿ ನಡೆಯುವ ಕ್ರೀಡಾಕೂಟಗಳಲ್ಲಿ ಭಾಗವಹಿಸುತ್ತಿದ್ದಾರೆ. ಇತ್ತೀಚೆಗೆ ಪಂಜಾಬ್ನಲ್ಲಿ ನಡೆದ ಏಷ್ಯನ್ ಅಥ್ಲೆಟಿಕ್ಸ್ ಮೀಟ್ನಲ್ಲಿ ಚಿನ್ನದ ಪದಕ ಪಡೆದು ರಾಜ್ಯ ಹಾಗೂ ಜಿಲ್ಲೆಗೆ ಹೆಮ್ಮೆ ತಂದಿದ್ದಾರೆ. ಅಲ್ಲದೆ ತಮ್ಮ ಮಕ್ಕಳು ಹಾಗೂ ಮೊಮ್ಮಕ್ಕಳಿಗೂ ಕ್ರೀಡಾ ಸ್ಫೂರ್ತಿಯಿಂದ ತರಬೇತುಗೊಳಿಸುವ ಮೂಲಕ ಅವರನ್ನು ವಿವಿಧ ಹಂತದ ಕ್ರೀಡೆಗಳಲ್ಲಿ ಭಾಗಿಯಾಗಲು ಉತ್ತೇಜನಗೊಳಿಸುತ್ತಿದ್ದಾರೆ. ಇವರೊಟ್ಟಿಗೆ ಜಿಲ್ಲೆಯ ವಿವಿಧ ಭಾಗಗಳಿಂದ ಜೊತೆಯಾದ ಮಾಲೂರಿನ ಶ್ರೀನಿವಾಸಯ್ಯ, ಮಾರೇಶ್, ರಾಕೇಶ್, ಆನಂದ್ರವರುಗಳು ಸಹ ರಾಜ್ಯ ಹಾಗೂ ರಾಷ್ಟ್ರಮಟ್ಟದ ಕ್ರೀಡಾಕೂಟಗಳಲ್ಲಿ ಭಾಗಿಯಾಗಿದ್ದಾರೆ. 5,000 ಮತ್ತು 10,000 ಮೀಟರ್ ರನ್ನಿಂಗ್, ಸ್ವೀಪಲ್, ಚೆಸ್, ಡಿಸ್ಕಸ್ ಥ್ರೋ, ಜಾವೆಲಿನ್ ಥ್ರೋ, ಶಾರ್ಟ್ ಪುಟ್, ತ್ರಿಬಲ್ ಜಂಪ್, ಲಾಂಗ್ ಜಂಪ್ಗಳಲ್ಲಿ ಭಾಗಿಯಾಗಿ ಪ್ರಶಸ್ತಿಗಳನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ತಮ್ಮ ಸಾಧನೆ ಕುರಿತು ಮಾತನಾಡಿರುವ ದೊರೆಸ್ವಾಮಿರವರು, ತಾವು ಪ್ರತಿನಿತ್ಯ ಬೆಳಗ್ಗೆ ಸುಮಾರು 3 ಕಿಲೋಮೀಟರ್ ವಾಕಿಂಗ್, ಸಂಜೆ ನಿರಂತರ ಅಭ್ಯಾಸ ಮಾಡುತ್ತೇನೆ. ಸಾಧನೆ ಮಾಡಬೇಕೆಂಬ ಛಲ ಇದ್ದರೆ ಸಾಕು, ಮನುಷ್ಯ ಏನನ್ನು ಬೇಕಾದರೂ ಸಾಧಿಸಬಹುದೆಂದು ನಾನೇ ಸಾಕ್ಷಿ ಎಂದು ಅವರು ಉತ್ಸಾಹವನ್ನು ಇತರರಿಗೆ ತುಂಬುತ್ತಿದ್ದಾರೆ. ಹೋಗಿಲ್ಲ. ಜಾವ್ಲಿನ್ ರೇ, दूर वेरी गुड. ಹೆಸರು ಆನಂದ್ ಕುಮಾರ್ ಅಂತ. ನಾನು ಖಾಸಗಿ ಶಾಲೆಯಲ್ಲಿ ಶಿಕ್ಷಕನಾಗಿ ವರ್ಕ್ ಮಾಡ್ತಾ ಇದ್ದೀನಿ. ಸೊ ಕ್ರೀಡೆಯಲ್ಲಿ ತುಂಬ ಆಸಕ್ತಿ ಇದೆ ನನಗೆ. ಬಟ್ ಏನಂತಂದರೆ ನಾವೆಲ್ಲ ಇಲ್ಲಿ ಸುಮಾರು ಒಂದು 7-8 ಜನ ನಾವು ಇಲ್ಲಿ ನಮ್ಮ ವಿಶ್ವೇಶ್ವರಯ್ಯ ಕ್ರೀಡಾಂಗಣದಲ್ಲಿ ಬೆಳಗ್ಗೆ ಸಂಜೆ ಪ್ರಾಕ್ಟೀಸ್ ಮಾಡ್ತೀವಿ. ಸೊ ಮೊನ್ನೆ ನಾವು 16, 17, 18ನೇ ತಾರೀಕು ಪಂಜಾಬ್ನ ಬತಂಡಿಯಲ್ಲಿ ನಾವು ನ್ಯಾಷನಲ್ಸ್ ಇತ್ತು, ಮಾಸ್ಟರ್ ಗೇಮ್ಸ್ ಅಂತ, ಮಾಸ್ಟರ್ ಅಥ್ಲೆಟಿಕ್ ಅಂತೇಳಿ. ಸೊ ಈ ಒಂದು ಮಾಸ್ಟರ್ ಅಥ್ಲೆಟಿಕಲ್ಲಿ ನಾವೆಲ್ಲ ಒಂದು 6 ಜನ ಹೋಗಿ ಮೆಡಲ್ಸ್ ಮಾಡ್ಕೊಂಡ್ಬಂದ್ವಿ. ಸೊ ನಮಗೆ ಕ್ರೀಡೆಯಲ್ಲಿ ಭಾಗವಹಿಸಲಿಕ್ಕೆ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ತುಂಬ ಪ್ರತಿಭೆಗಳಿದ್ದಾರೆ. ಆದರೆ ನಮಗೆ ಸ್ಪಾನ್ಸರ್ ಅಂತಕ್ಕಂಥದ್ದು ತುಂಬ ಕಡಿಮೆ. ಎಷ್ಟೋ ಜನ ಕ್ರೀಡಾಪಟುಗಳಿಗೆ ಸ್ಪಾನ್ಸರ್ ಇಲ್ಲದೇ ಅವ್ರ ಬದುಕನ್ನು ಅಷ್ಟಿಗೆ ನಿಲ್ಲಿಸ್ಕೊಳ್ತಾ ಇದ್ದಾರೆ. ನಮಗಿಂತ ಇನ್ನೂ ಚೆನ್ನಾಗಿ ಆಡ್ತಕ್ಕಂಥ ಒಳ್ಳೆ ಕ್ರೀಡಾಪಟುಗಳಿದ್ದಾರೆ, ಅವ್ರನ್ನ ಬೆಳೆಸಬೇಕು. ಸೊ ಇದಕ್ಕೆ ಸರ್ಕಾರ ಆಗಿರಲಿ ಅಥವಾ ಈ ಕಡೆ ಇರ್ತಕ್ಕಂಥ ರಾಜಕೀಯ ವ್ಯಕ್ತಿಗಳಾಗಿರಲಿ, ಯಾರೇ ಆಗಿರಲಿ, ಸೊ ಅಂಥ ಕ್ರೀಡಾಪಟುಗಳನ್ನ ಬೆಳೆಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಸೊ ನಮಗೂ ಮುಂದಿನ ಒಂದು ಈಗ ನಾವು ನ್ಯಾಷನಲ್ಸ್ ಗೆದ್ದಿದ್ವಿ. ಸೊ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾಗವಹಿಸಬೇಕಂತೇಳಿ ನಾವು 6 ಜನನು ಇದೇ ಸ್ಟೇಡಿಯಮಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇರ್ತೀವಿ. ಸೊ ದಯವಿಟ್ಟು ಯಾರಾದರೂ ನಮಗೆ ಸ್ಪಾನ್ಸರ್ ಮಾಡಲಿ ಅಂತೇಳಿ ನಾವು ಈ ಮೂಲಕ ಕೇಳ್ಕೊಳ್ತಾ ಇದ್ದೀವಿ ಸರ್.
ನಾನು ಸ್ಪೋರ್ಟ್ಸಲ್ಲಿ ಸೇರಬೇಕಂದ್ರೆ ಇದು ತುಂಬ ಇದರಲ್ಲಿ ಆಸಕ್ತಿ ಹೂಡಿ ನಾನು ಎಲ್ಲ ಕಾರ್ಯಗಳನ್ನು ಮುಂದೆ ಬಿಟ್ಟು ನಾನು ವ್ಯವಸಾಯ ಮಾಡ್ತಾಯಿದ್ದೆ ಜೀವನಕ್ಕಾಗಿ. ಅದನ್ನು ಬಿಟ್ಟು ನಾನು ಈ ಸ್ಪೋರ್ಟ್ಸ್ ಬೇಕು ಅಂತ ಆಸೆಯಾಗಿ ನಾನು ಇದು ಅಥ್ಲೆಟಿಕ್ಸ್ ಸ್ಪೋರ್ಟ್ಸಲ್ಲಿ ಸೇರಿ ರಾಜ್ಯ ಮಟ್ಟ, ರಾಷ್ಟ್ರ ಮಟ್ಟ, ಅಂತಾರಾಷ್ಟ್ರ ಮಟ್ಟ ಹೋಗಿ ಮಲೇಷ್ಯಾ, ಶ್ರೀಲಂಕಾ ಎಲ್ಲವನ್ನೂ ಮಿಡ್ಲ್ ಮಾಡ್ಕೊಂಬಂದು ನಾನು ಸುಮಾರು ಮಿಡ್ಲ್ ಅಂದರೆ ಸುಮಾರು 150ರಿಂದ 60 ಮೇಲೇ ಮೆಡಲ್ ಮಾಡಿರ್ತೀನಿ. ಆದಾಗ ನಾವು ಹುಡುಗರಿಗೂ ಸ್ಕೋಚ್ ಕೊಟ್ಟು ನಮ್ಮ ಮಕ್ಳಿಗೂ ಆರೋಗ್ಯವಂತವಾಗಿರ್ತೀರಿ. ನಾವು ಬೆಳಿಗ್ಗೆ ಎದ್ದು 5 ಗಂಟೆಗೆ ಎದ್ದು ದಿನ 3 ಕಿಲೋಮೀಟ್ರ್ ವಾಕ್ ಮಾಡ್ತೀನಿ. ಅದೇ ಪ್ರಕಾರವಾಗಿ ನಾನು ಆರೋಗ್ಯವನ್ನು ಚೆನ್ನಾಗಿ ಇಟ್ಕೊಂಡಿರ್ತೀನಿ. ಇದೇ ಇದುವರೆಗೂ ನನ್ನ ಮಾತ್ರೆ ಆಗಲಿ ಹಾಸ್ಪಿಟ್ಲೆಲ್ಲ ಅಡ್ಮಿಟ್ ಆಗಲಿ ನನಗೂ ಗೊತ್ತಿಲ್ಲ. ಅದು 75 ವರ್ಷ ವಯಸ್ಸಾಗಿದ್ದರೆ ಕೂಡ ನಾನು ದೀರ್ಘಾಯುಸ್ವಾಗಿ ಇನ್ನೂ ಸುಮಾರು 20-30 ವರ್ಷಗಳು ನಾನು ಆಡೋ ಶಕ್ತಿ ನನಗೆ ಕೊಟ್ಟಿದ್ದಾನೆ ದೇವರು. ನಾನು ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡ್ತಿದ್ದೆ. ನಮ್ಮ ಗುರುಗಳಾದಂತಹ ಬೀರ್ಮನಹಳ್ಳಿ ಶ್ರೀನಿವಾಸ್ ಸರ್ ಅವರು ನಮಗೆ ದಾರಿ ತಿಳ್ಕೊಟ್ರು. ನಾನು ಹೊಸಕೋಟೆಯಲ್ಲಿ ಫಸ್ಟ್ ಸ್ಟೇಟ್ ಮೆಡಲ್ ಹೋದೆ. ಸ್ಟೇಟ್ ಮೆಡ್ಗೆ ಹೋಗ್ಬಿಟ್ಟು ಅಲ್ಲಿ ಮೆಡಲ್ಸ್ ಮಾಡಿದೆ. ಅಲ್ಲಿಂದ ಅದು ಸ್ಟೇಟ್ ಲೆವೆಲ್ ಆಗಿದ್ಮೇಲೆ ಮತ್ತು ನ್ಯಾಷನಲ್ಗೆ ಮಂಗಳೂರಿಗೆ ಹೋದೆ. ಮತ್ತು ನ್ಯಾಷನಲ್ಲು ಮತ್ತು 3 ನ್ಯಾಷನಲ್ ಮಾಡಿದ್ದೀನಿ. ಮತ್ತು ಒಂದು ಅಂತಾರಾಷ್ಟ್ರೀಯ ಅಂದರೆ ನೇಪಾಳಲ್ಲಿ ಒಂದು ಅಂತಾರಾಷ್ಟ್ರೀಯ ಮೆಡಲ್ಸ್ ಮಾಡಿ ಅಲ್ಲೂ 3 ಮೆಡಲ್ಸ್ ಮಾಡಿದ್ದೀನಿ. ಅದಾದ ನಂತರ ಮತ್ತು ನ್ಯಾಷನಲ್ ಈಗ ಮೊನ್ನೆ ಪಂಜಾಬ್ನಲ್ಲಿ ನಡೆದ ಬಟಿಂಡ ಮತ್ತು ಗುರುಕಾಶಿ ಸ್ಟೇಡಿಯಂ ನಡೆದ ಬಟಿಂಡ ಅಲ್ಲಿ ನ್ಯಾಷನಲ್ ಮೀಟ್ಗೆ ಹೋಗ್ಬಿಟ್ಟು ಅಲ್ಲಿ 3 ಮೆಡಲ್ಸ್ ಆಗಿದೆ. ಮತ್ತು ಪಂಜಾಬ್ನಲ್ಲಿ ನಡೆದ ಗುರುಕಾಶಿ ಸ್ಟೇಡಿಯಂನಲ್ಲಿ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಕೋಲಾರ ಜಿಲ್ಲೆಯಿಂದ ಎಸ್ ಮರೇಶ್ ಆದ ನಾವು ಮತ್ತು ದರ್ಸ್ವಾಮಿ ಅವರು ಮತ್ತು ಶ್ರೀನಿವಾಸ್ ಅವರು ಮತ್ತು ಆನಂದ್ ಕುಮಾರ್ ಅವರು ಮತ್ತು ರಾಕೇಶ್ ಅವರು ಅವ್ರ ಈವೆಂಟ್ಸ್ ಎಸ್ ಮರೇಶ್ ಅವರು ನಮ್ಮ ಈವೆಂಟ್ ಯಾವ ಅಂದರೆ 5K ವಾಕು, 5K ರನ್ನು ಮತ್ತು 1500 ನಮ್ಮದು ಟ್ರ್ಯಾಕ್ ಇವೆಂಟ್ಸು. ಮತ್ತು ದರ್ಸ್ವಾಮಿ ಅವ್ರದ್ದು ಲಾಂಗ್ ಜಂಪು, ಟ್ರಿಪಲ್ ಜಂಪು ಅವ್ರ ಇವೆಂಟು. ಮತ್ತು ನಾವು ಶ್ರೀನಿವಾಸ್ ಅವ್ರದ್ದು 5K ವಾಕು, 10K ರನ್ನು ಮತ್ತು 5K ರನ್ನು. ಮತ್ತು ಆನಂದ್ ಕುಮಾರ್ ಅವ್ರು ಬಂದುಬಿಟ್ಟು ಶಾರ್ಟ್ ಪುಟ್ಟು, ಜಾವ್ಲಿನ್ನು ಮತ್ತು ಡಿಸ್ಕಸ್ ಥ್ರೋ. ಮತ್ತು ಇನ್ನೊಬ್ಬ ಶಿಡ್ಲಘಟ್ಟದಿಂದ ಬಂದ ರಾಕೇಶ್ ಅವರು ಕೋಲಾರ ಜಿಲ್ಲೆಯಿಂದ ಆಯ್ಕೆ ಹೋಗಿದ್ರು ಅಂತಾರೆ ರಾಷ್ಟ್ರೀಯ ಮಟ್ಟಕ್ಕೆ. ಅವ್ರದ್ದು ಜಾವ್ಲಿನ್ನು, ಡಿಸ್ಕಸ್ಸು ಮತ್ತು ಶಾರ್ಟ್ ಪುಟ್ಟು ಎಲ್ಲ ಒಂದು ಕೋಲಾರ ಜಿಲ್ಲೆಯಿಂದ ಹೋದಂತಹ ಎಲ್ಲ ಕ್ರೀಡಾಪಟುಗಳಿಗೆ ರಾಷ್ಟ್ರೀಯ ಮಟ್ಟದಲ್ಲಿ 11 ಮೆಡಲ್ಸ್ ಆಗಿದ್ದಾವೆ.